100 surnames were randomly picked from a local telephone directory. ಟೆಲಿಫೋನ್ ಬುಕ್ ಮುಂಚೆ ಬರೋದು, ಇವಾಗ ನಾನು ಎಷ್ಟೊಂದು ದಿನ ಆಯ್ತಪ್ಪ ನೋಡಿ ಮುಂಚೆ ಬರೋದು. And the frequency distribution of the number of letters in the English alphabet in the surnames was obtained as follows. ಹೆಸರು ತಗೊಂಡ್ರ ಹುಡುಗರ, ಹೆಸರು ತಗೊಂಡು ಅದ್ರದ್ದು ಮೊದಲು ಎಂಥದಕ್ಕೆ ನಂಬರ್ ಆಫ್ ಲೆಟರ್ಸ್, ಅವ್ರ ಹೆಸರಲ್ಲಿ ಎಷ್ಟು ಲೆಟರ್ಸ್ ಇದೆ ಅಂತ ಕೌಂಟ್ ಮಾಡಿ 1 to 4, 4 to 7 ಆಯ್ತಾ, ಈ ಥರ ಗುಂಪು ಮಾಡಿದ್ದಾರೆ. ಸರ್ನೇಮ್ ಹೆಸರು ಗುಂಪು ಇದು ಬೇಸಿಕಲಿ. ಡಿಟರ್ಮೈನ್ ದ ಮೀಡಿಯನ್ ಕಂಡುಹಿಡಿಬೇಕಂತ, ಇದು ಇಂಪಾರ್ಟೆಂಟು. 100 of the median number of letters in the surname. Find the mean number of letters in the surname and also find the model size of the surname. So ಹೇಗೆ ಮಾಡೋದಿದೀನಾ? ಸಿಂಪಲ್. ಫಸ್ಟು ಕಂಟಿನ್ಯೂಟಿ ಇದೆಯೋ ಇಲ್ಲೋ ನೋಡಿ. 4, 7, 10, 13 ಕಂಟಿನ್ಯೂಟಿ ಇದೆ. ಸೂಪರ್. ಕ್ಲಾಸ್ ಸೈಜು 3, 3, 3, 3, 3 ಸರಿ ಇದೆ, ಎಲ್ಲ ಸರಿ ಇದೆ. 100 ಸರ್ನೇಮ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ನಿಮ್ಮ ಟೋಟಲ್ ಆಫ್ ಫ್ರೀಕ್ವೆನ್ಸಿ n is equal to 100. ಸರಿನಾ? ಸೊ ಫಸ್ಟು ನಾವು ಎಲ್ಲ ಕಂಡುಹಿಡಿಬೇಕು. ಫಸ್ಟು ನಾವು ಮೋಡಲ್, ಆಲ್ಸೋ ಫೈಂಡ್ ದ ಮೋಡಲ್ ಸೈಜ್ ಆಫ್ ದ ಸರ್ನೇಮ್, ಮೀಡಿಯನ್. ಓಕೆ, ಮೋಡ್ ಕಂಡುಹಿಡಿಯಂಗಿಲ್ಲ, ಮೋಡಲ್ ಸೈಜ್. ಓಕೆ ಸಾರಿ, ಮೋಡ್ ಕಂಡುಹಿಡಿಬೇಕು. ಮೊದಲು ಮೀಡಿಯನ್ ಇಂದ ಶುರು ಮಾಡೋಣ. ಸ್ವಲ್ಪ ಚೆನ್ನಾಗಿ ಬರೆಯೋಣ. ಇಂಥದಕ್ಕೆ ಮೀಡಿಯನ್ ಕರೆಕ್ಟ್ ಆಗಿದೆಯಲ್ಲ? ಹಾಂ ಸರಿ. ಮೀಡಿಯನ್ ಕಂಡುಹಿಡಿದಕ್ಕೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿಯಿಂದ ಶುರು ಮಾಡಬೇಕು. ಇದು 6 + 30 ಅಲ್ವಾ? 36 + 40 76 76 + 16 80 92 96 100. ಸೊ ನಮ್ಮ ಅಡಿಷನ್ ಸರಿ ಇದೆ. As n is equal to 100, this implies n by 2 is equal to 50. Therefore 50 ಎಲ್ಲಿ ಬರುತ್ತೆ ಹುಡುಗರ? 7 to 10 ಗ್ರೂಪ್ ಅಲ್ಲಿ. Therefore 7 to 10 is our median class. ಸೊ ಇದರಲ್ಲಿ ನಾವು 7 ಬಂದು ನಿಮ್ಮ ಎಲ್, ಫ್ರೀಕ್ವೆನ್ಸಿ ಒಂದು 40, ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಒಂದು 36. ಸರಿನಾ? ಸೊ ನಿಮ್ಮ ಡೇಟಾ ಎಲ್ಲ ಇದೆ, ಇಲ್ಲಿ ಬರ್ಕೊಂಬಿಡೋಣ. therefore L is equal to 7, lower limit of the model class ಅಲ್ವಾ? ನೆಕ್ಸ್ಟು frequency is equal to 40, cumulative frequency is equal to 36, H is equal to 10 minus 7, which is equal to 3, N is equal to 100. ಆಲ್ರೆಡಿ ಮೆನ್ಷನ್ ಮಾಡಿದ್ದೀವಿ, ಇನ್ನೇನು ಬೇಕಾಗಿಲ್ಲ. ಕೊನೆಯದಾಗಿ ಫಾರ್ಮುಲಾ ಬರ್ತು, ಮೀಡಿಯನ್ is equal to n plus L plus n by 2 minus CF into H by F. So L is 7 plus n is ಎಂಥದ್ದು 50, n by 2 is 50 ಅಲ್ವಾ? Minus cumulative frequency happens to be 36 into H happens to be 3 divided by frequency, that is 40. So this is 7 plus 14 into 3 by 40. So 2 7s are 2 20s are 20 dividing 14 is simpler alva. 21, sorry, 20 dividing 21, 20 dividing 21 is almost ಎಷ್ಟು ಬರುತ್ತೆ ಹುಡುಗರ? 1s are 10 ಬರುತ್ತೆ, 0.5. So this is 8.05.
ಸರಿನಾ? 8.05 ಬರುತ್ತಲ್ಲಿ, ನಮ್ಮ ಮೀಡಿಯನ್ ಕ್ಲಾಸಲ್ಲಿ ಬರುತ್ತೆ. ಸೊ ಆಲ್ಮೋಸ್ಟ್ ಕರೆಕ್ಟ್ ಅಂತ ಹೇಳ್ಬೋದು. ನೆಕ್ಸ್ಟು ಮೋಡ್, ಮೀನ್, ಮೀಡಿಯನ್, ಮೋಡ್ 3 ಕಂಡುಹಿಡಿಬೇಕಲ್ಲ. ಸೊ ಮೋಡ್ ಕಂಡುಹಿಡಿಯೋದು ಹೇಗೆ ನೋಡಿ, ಟೇಬಲ್ ನೋಡಿ ಇವಾಗ ಏನೇನು ಮಾಡಬೇಕು ಅಂತ ಹೇಳಿ. ಹೈಯೆಸ್ಟ್ ಫ್ರೀಕ್ವೆನ್ಸಿ ನೋಡಬೇಕು. ಹೈಯೆಸ್ಟ್ ಫ್ರೀಕ್ವೆನ್ಸಿ ಯಾವುದು? 40. ಸೊ ಮೋಡಲ್ ಕ್ಲಾಸು ಕೂಡ ಸೇಮ್, ಮೋಡಲ್ ಕ್ಲಾಸ್ ಆ್ಯಂಡ್ ಮೀಡಿಯನ್ ಕ್ಲಾಸ್ ಒಂದೇನೆ. ಸೊ ನಿಮ್ಮ ಸ್ಟೇಟ್ಮೆಂಟ್ ಹೇಗೆ ಶುರು ಆಗುತ್ತೆ? ಆಸ್ 40 is the highest class frequency, therefore model class is 7 to 10. ಸರಿನಾ? thus L is equal to 7, F1 is equal to 40, F0 and F2 is equal to, F0 ಎಷ್ಟು ಹುಡುಗರ? F0 ಇದು, F2 ಇದು, F0 is 30 and F1 is 16. 30 and 16. ಸರಿನಾ? ಆಯ್ತು, ಇನ್ನೇನಿದ್ರು ಫಾರ್ಮುಲಾ ಆ್ಯಂಡ್ ಸಬ್ಸ್ಟಿಟ್ಯೂಷನ್. ಸೊ ಮೋಡ್ is equal to L plus F1 minus F0 into H divided by 2F1 minus F0 minus F2. So L is 7 plus 40 minus 30 into H. H is ಎಷ್ಟು ಹುಡುಗರ? H ಕಂಡುಹಿಡಿಯಲ್ವ ನಾವು? ಕಂಡುಹಿಡಿದೀವಲ್ಲ, 33 divided by 2 times of 40 minus 30 again minus 16. So this is equal to 7 plus 30 divided by 80 50 50 40 34. So 7 plus 15s are 17s are 17 dividing 7 ಅಲ್ವಾ? ಮಾಡ್ಬೋದು ಇದನ್ನ. 17 dividing 15, not 7, sorry, 15. 0.0. 17 9s are 153, sorry, 150. okay, 17 8s are ಒಂದೆರಡು ಡೆಸಿಮಲ್ ಆದರೂ ಬೇಕೇ ಬೇಕು. 136. ಸೊ 14 0 14 ಅಂತ ಹೇಳಿದ್ರೆ ತಿರ್ಗಾ 8 ತಾನೆ ಅಲ್ವಾ? 14 ತಾನೆ? ಹಾಂ, 0.88. ಎರಡು ಡೆಸಿಮಲ್ ಸಾಕು. ಸೊ ಅವರ್ ಆನ್ಸರ್ ಇಸ್ 7.88. ಸರಿನಾ? ಸೊ ದಿಸ್ ಇಸ್ ಯುವರ್ ಮೋಡಲ್ ಸೈಜ್. ಕೊನೆಯದಾಗಿ ಮೀನ್ಗೆ ನೀವು XI ಕ್ಲಾಸ್ ಮಾರ್ಕ್ ಕಂಡುಹಿಡಿಬೇಕು. ಸೊ ಕ್ಲಾಸ್ ಮಾರ್ಕ್ ಹೇಗೆ ಕಂಡುಹಿಡ್ತೀರಾ? ಸಮ್ ಆಫ್ ದ ಕ್ಲಾಸ್ intervals, upper limit and the lower limit, divided by 2. So 2.5. Class size ಎಷ್ಟಿದೆ? 3 ಅಲ್ವಾ? 5.5, 8.5, 11.5, 14.5 and 17.5. So this does not work out. So we have xi minus 8. So we have 8.5 being subtracted with x. So minus 6 minus 3 0 3 6 12. ಜ್ಞಾಪಕ ಇಟ್ಕೊಳ್ಳಿ, ಇದು AP ಫಾಲೋ ಮಾಡುತ್ತೆ ಅಲ್ವಾ? ಡಿಫ್ರೆನ್ಸ್ ಬಿಟ್ವೀನ್ ದ ಸೇಮ್ ಕ್ಲಾಸ್ ಸೈಜ್. D is class size. ಅಗೇನ್ ಐ ಆಮ್ ಟಾಕಿಂಗ್ ಇನ್ ಟರ್ಮ್ಸ್ ಆಫ್ AP. ಅರ್ಥ ಆದರೆ ಒಳ್ಳೇದು, ಇಲ್ಲ ಅಂತ ಹೇಳಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ.
ಎ ಬಿ ಕ್ಲೀನಾಗಿ ಕಲ್ತ್ಕೊಡಿ, ಇದು ಅರ್ಥ ಆಗುತ್ತೆ. ಸೊ ದಿಸ್ ಇಸ್ ಯುವರ್ ಮೀನ್. ಸರಿನಾ? ಸೊ ಇದನ್ನು ಇನ್ನು ರೆಡ್ಯೂಸ್ ಮಾಡ್ಬೋದು. ಯು ಐ ಇಸ್ ಈಕ್ವಲ್ ಟು ಡಿ ಐ ಬೈ ಹೆಚ್. ಸೊ ಇಲ್ಲಿ ಇದನ್ನು ಹೇಳದೆ ಮರ್ತಾಯಿತು. ಲೆಟ್ ಎ ಬಿ ಈಕ್ವಲ್ ಟು 8.5, h be equal to 3 minus 2 minus 1 0 1 2 3. ಕೊನೆಯದಾಗಿ UIFI minus 12 minus 30 0 16 8 12. So plus and minus 12, 16 24 minus 6. ಸರಿ ಇದೆಯಾ? 24 30 minus 20 plus 24 is minus 6. ಕರೆಕ್ಟ್ ಆಗಿದೆ. ಸೊ mean formula is equal to a plus h into summation of UIFI divided by summation of FI. So this is equal to a is 8.5 plus 3 into minus 6 divided by f is 100. Correct? So this is 8.5 minus 0.18. 20 30 32 7.32. 7 point, no wait, sorry, 8.32. borrow ಮಾಡಿಲ್ಲ ನಾವು, wrong button. 8.32 ಅಷ್ಟೇನಾ? ಸೊ ಪ್ರಶ್ನೆ ಏನು? ಫೈಂಡ್ ದ ಮೀಡಿಯನ್ ಸೈಜ್ ಆಫ್ ದ ಸರ್ನೇಮ್. ಸೊ ಇದರಲ್ಲಿ ಏನು ಯೂನಿಟ್ ಇಲ್ಲ, ಹಾಗಾಗಿ ನಮ್ಮ ಉತ್ತರ ಸರಿ ಇದೆ. ಕೊನೆಯದಾಗಿ ಸಮ್ಮರೈಸ್ ಮಾಡ್ಬಿಡೋಣ. ಸೊ 8.05 7.88 median is equal to 8.05 mode is equal to 7.88 mean is equal to 8.32. ಅಷ್ಟೇನೆ. ಸೊ ಇದು ನಿಮ್ಮ ಉತ್ತರ. ಪಾಸ್ ಮಾಡ್ಕೊಂಡು ನೋಡ್ಕೊಂಬಿಡಿ.